ಸಮಾಜದಲ್ಲಿ ಹೆಂಗಾಗಿದ್ದಾರೆ ಅಂದ್ರೆ ಯುವಕರು, ಹಾ ಸರ್. ಅಲ್ಲಿ ಅನ್ಯಾಯ ನಡೀತಾ ಇದೆ, ಕೋಟಿ ಗಟ್ಲೆ ದುಡ್ಡು ಲೆಕ್ಕ ಇಲ್ದಂಗ್ ಹೋಗ್ತಾ ಇದೆ ಅಂತಂದ್ರೆ ಗೊತ್ತಿದ್ರು ಸಹ ಪ್ರಶ್ನೆ ಮಾಡಲ್ಲ. ಓಹೋ. ಇದು ಸಮಾಜದ ಆಸ್ತಿ. ಈಗ ನಾವ್ದು ಹಾಲುಮತ ಮಹಾಸಭಾ ಇರ್ಬೋದು, ಇನ್ನೊಂದು ಸಂಘಟನೆ ಇರ್ಬೋದು, ಅದು ಪ್ರೈವೇಟ್ ಸ್ವಂತಿಕೆ, ಅದು ಸೆಲ್ಫ್ ಸಂಘಟನೆಗಳವು. ಕರ್ನಾಟಕ ಪ್ರದೇಶ ಕುರುಬರ ಸಂಘ ಅದು ಹಿರಿಯರು 1108 ವರ್ಷದ ಹಿಂದೆ ಸಮಾಜಕ್ಕೆ ಒಳ್ಳೇದಾಗ್ಬೇಕು ಅಂತ ಮಾಡಿರುವಂತದ್ದು. ಅಲ್ಲಿ ಉತ್ಪತ್ತಿ ಆಗುವಂತ ಸಿಂಗಲ್ ಪೈಸಾ ಸಮಾಜಕ್ಕೆ ಸೇರ್ಬೇಕಾಗಿರುವಂತದ್ದು. ಅಲ್ಲಿ ಅವರೇ ಹೇಳಿರೋ ಪ್ರಕಾರ 2018 ನಾನು ಲೆಕ್ಕ ಕೇಳಿರೋದು, 2018 ಅವರು ಜನರಲ್ ಬಾಡಿ ಪುಸ್ತಕದಲ್ಲಿ ಕೊಡ್ತಾರೆ 12 ಲಕ್ಷ ಬಾಡಿಗೆ ಬರುತ್ತೆ ಅಂತ ಕುರುಬ ಸಂಘದಲ್ಲಿ ಸರ್. ಹೌದು, ಬೆಂಗಳೂರು ಪ್ರತಿ ತಿಂಗಳಿಗೆ ಪ್ರತಿ ವರ್ಷ ಸರ್, ಪ್ರತಿ ತಿಂಗಳಿಗೆ 12 ಲಕ್ಷ ಬಾಡಿಗೆ ಬರುತ್ತೆ ಅಂತ ಹೇಳ್ತಾರೆ ಅವರು. ಪ್ರತಿ ತಿಂಗಳಿಗೆ 12 ಲಕ್ಷ ಸರ್, 12 ಲಕ್ಷ ಅಂತ ಹೇಳ್ತಾರೆ. ಅಲ್ಲಿ ಬೆಂಗಳೂರಲ್ಲಿ ಇರುವುದಂತೂ 2 ಕಟ್ಟಡಗಳು, 65,000 ಚದರಡಿ ಒಂದು ಶ್ರೀನಿವಾಸ ನಗರದಲ್ಲಿ, 17,000 ಚದರಡಿ ಗಾಂಧಿನಗರದಲ್ಲಿ, ಆರ್ಟ್ ಆಫ್ ಸಿಟಿ. ಅದು 12 ಲಕ್ಷನೇ ಹೇಳಿ, ಅದೆಷ್ಟಾದ್ರೂ ಮಾಡ್ಕೊಳ್ಳಿ. 12 ಲಕ್ಷ ಬಂದಾಗ ಆ ಬಿಲ್ಡಿಂಗ್ ಗೆ 2.5 ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಿಲ್ಲ ಅಂತೇಳಿ BBMP ಅವ್ರು ನೋಟಿಸ್ ಕೊಡ್ತಾರೆ ಸರ್. ಮತ್ತೆ ತಿಂಗಳಿಗೆ 12 ಲಕ್ಷ ಅಂತಂದ್ರೆ ವರ್ಷಕ್ಕೆ ಆಯ್ತಲ್ಲ ಸರ್, 1.5 ಕೋಟಿ ರೂಪಾಯಿ ಆಗುತ್ತೆ. ಮತ್ತೆ ಅದು ದುಡ್ಡು ಏನ್ ರೇವಣ್ಣ ಅವ್ರು ಹೇಳ್ತಿರೋದು ನಿಮ್ಗೆ, ನೀವು 12 ಲಕ್ಷ ಬಾಡಿಗೆ ತಗೊಳ್ತೀರಿ, ಆ ಬಿಲ್ಡಿಂಗ್ ಗೆ ನೀವು ತೆರಿಗೆ ಕಟ್ಟಿಲ್ಲ, ಟ್ಯಾಕ್ಸ್ ಕಟ್ಟಿಲ್ಲ. ನಾನ್ ಹೇಳಿದ್ದಲ್ಲ, ಅವರು ಡೈರೆಕ್ಟರ್ಗಳೇ ನೋಟಿಸ್ ಕೊಟ್ಟಿರೋದನ್ನ ವಾಟ್ಸಪ್ ಅಲ್ಲಿ ಹಾಕಿರೋಂಥದ್ದು. ಆಯ್ತಾ, ಎಷ್ಟು 2.5 ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಿಲ್ಲ. ಅರ್ಥ ಆಯ್ತಾ? ಯಾಕೆ ಈ ವಿಚಾರ ಮಾತಾಡ್ತೀವಿ ಅಂದ್ರೆ, ನಮ್ಗೆ ಕುರುಬರ ಸಂಘದ ಯಾವ ಡೈರೆಕ್ಟರ್ ಮೇಲೆ ಪದಾಧಿಕಾರಿ ಮೇಲೆ ಸಿಟ್ಟಿಲ್ಲ, ಎಲ್ಲ ನಮ್ಮ ಅಣ್ಣ ತಮ್ಮಂದ್ರೆ. ಆದರೆ ಇಲ್ಲಿ ಸಮಾಜದ ಹಣ ಸೋರಿಕೆ ಆಗ್ತಾ ಇದೆ, ತಪ್ಪಾಗ್ತಾ ಇದೆ, ಎಚ್ಚೆತ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಪ್ರಶ್ನೆ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ ಸರ್. ಈಗ ರೇವಣ್ಣ, ನಿಮ್ ಮನೆಯಲ್ಲಿ ಏನ್ ಕಷ್ಟ ಇದೆ ನನಗ್ ಗೊತ್ತಿಲ್ಲ, ನನ್ನ ಮನೆಯಲ್ಲಿ ಏನ್ ಕಷ್ಟ ಇದೆ ನಿಮಗ್ ಗೊತ್ತಿಲ್ಲ. ಆದ್ರೆ ಯಾಕೆ ಮಾತಾಡ್ತಾ ಇದೀವಿ ಅಂದ್ರೆ, ನೀವು ಇಲ್ಲೋ ದೂರದು ಯಾದಗಿರಿಯಿಂದ ನನ್ನ ಹತ್ರ ಯಾಕೆ ಮಾತಾಡ್ತೀರಿ ಅಂದ್ರೆ, ನಾನು ಸಮಾಜದ ವ್ಯಕ್ತಿ ಅಂತ ಮಾತಾಡ್ತಾ ಇದ್ದೀವಿ. ನಾವು ಅದನ್ನೇ ಕೇಳ್ತಿರೋದು. 2.5 ಕೋಟಿ ರೂಪಾಯಿ ಟ್ಯಾಕ್ಸ್ ಯಾಕೆ ಕಟ್ಟಿಲ್ಲ ಪ್ರಶ್ನೆ ಮಾಡಬಾರ್ದ ನಾವು? ಯಾಕೆ ಪ್ರಶ್ನೆ ಮಾಡ್ಬೇಕಂತ ಸರ್. ಇನ್ನೊಂದು ಅಲ್ಲಿ ಕುರುಬ ಸಂಘ ಅಂತ ಬರುತ್ತೆ, ನಾನು ಕುರುಬ ಜಾತಿಯಲ್ಲಿ ಹುಟ್ಟಿನಂತಂದ್ರೆ ನನಗೂ ಕೂಡ ಅದು ಸಂಬಂಧ ಪಟ್ಟೆ ಪಡುತ್ತೆ ಸರ್. ಈಗ ಕಟ್ಟ ಕಡೆಯ ವ್ಯಕ್ತಿಗೆ ಅಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗಬೇಕಲ್ಲ. ಕಟ್ಟ ಕಡೆ ಕುರುಬನಿಗೆ ಗೊತ್ತಾಗ್ಬೇಕು ಸರ್ ಇದು. ಈಗ 2018 ನಾನು ಲೆಕ್ಕ ಕೇಳಿದೆ, ಪಾರದರ್ಶಕವಾಗಿ ಲೆಕ್ಕ ಇಡಿ ಅಂತ. ಇವತ್ತರೆಗೂ ಇಲ್ಲ. ಎಷ್ಟು ವರ್ಷ ಆಯ್ತು? 4 ವರ್ಷ ಆಯ್ತು. ಎಲೆಕ್ಷನ್ ಆಗಿ 4 ವರ್ಷ ಆಯ್ತು. ನಾವಲ್ಲಿ ಬದಲಾವಣೆ ತರಬೇಕು ಅಂತ ಕನಕರಾಯಣ್ಣ ಸ್ಫೂರ್ತಿ ತಂಡ ಅಂತ ಒಂದು ತಂಡ ಮಾಡ್ಕೊಂಡ್ವಿ, ಸ್ಪರ್ಧೆ ಮಾಡಿಸಿದ್ವಿ. ನಾವು ಹಣ ಖರ್ಚು ಮಾಡ್ಲಿಲ್ಲ, ಒಂದಷ್ಟು ಜನ ಗೆದ್ರು. ಏನೇ ಮಾಡಿದ್ರು ಸಹ ಅಲ್ಲಿ ಏನು ನಡೆಯಲ್ಲ ಅಲ್ಲಿ. ಈಗ ಹೊಸ ಬಾಡಿ 2.5 ವರ್ಷಕ್ಕೆ ಹೊಸ ಬಾಡಿ ಬರ್ಬೇಕಾಗಿತ್ತು, 4 ವರ್ಷ ಆದ್ಮೇಲೆ ಹೊಸ ಬಾಡಿ ಬಂತು. ಅವರನ್ನು ನಾನು ಪ್ರಶ್ನೆ ಮಾಡಿದ್ದೀನಿ, ಮೊನ್ನೆ 3 ದಿವಸಕ್ಕೆ ಮುಂಚೆ ಪ್ರಶ್ನೆ ಮಾಡಿದ್ದೀನಿ, ಪಾರದರ್ಶಕವಾಗಿ ಲೆಕ್ಕ ಕೊಡಿ ಅಂತ. ನೀವು ನನ್ನ ಅಣ್ಣ ತಮ್ಮಂದ್ರೆ ಪಾರದರ್ಶಕ ಲೆಕ್ಕ ಕೊಡಿ ಅಂತ ಕೇಳ್ತೀನಿ. 2 ಕೋಟಿ 65 ಲಕ್ಷ ರೂಪಾಯಿ ಮೆಂಬರ್ಶಿಪ್ ಹಣ ಇರ್ಬೇಕು ಅಕಾರ್ಡಿಂಗ್ ಟು ಬೈಲಾ. ಆ ಹಣವನ್ನು ಯಾರು ಬಳಸಂಗಿಲ್ಲ, ಅದು ಬ್ಯಾಂಕ್ ಅಲ್ಲಿ ಇಟ್ಟು ಆ ಹಣದಲ್ಲಿ ಜಿಲ್ಲಾ ಮತ್ತು ತಾಲೂಕು ಇದಕ್ ಕೊಡ್ಬೇಕು ಅಂತಿದೆ. 2 ಕೋಟಿ 65 ಲಕ್ಷ ರೂಪಾಯಿ ಹಣ ಇಲ್ಲ. ಅಲ್ಲಿ ಅವರು ಬಳಗಾವಿ ಅಂತ ಒಬ್ರು ಡೈರೆಕ್ಟರ್, ಬೆಂಗಳೂರು ಬೆಳಗಾವಿ TP ಬೆಳಗಾವಿ ಅಂತ ಹೇಳಿ ಅವ್ರ ತಂಡ 13 ಆರೋಪಗಳನ್ನ ಮಾಡುತ್ತೆ, ಅವ್ಯವಹಾರ ಆಗಿದೆ ಅಂತೇಳಿ. 12 ಆರೋಪಗಳನ್ನ ಮಾಡುತ್ತೆ. 11 ಆರೋಪ ಸಾಬೀತಾಗಿದೆ ಅಂತ ಸಹಕಾರ ಇಲಾಖೆದವರು ರಿಪೋರ್ಟ್ ಕೊಟ್ಟಿದ್ದಾರೆ. 10 ಕೋಟಿ ರೂಪಾಯಿ ಅಷ್ಟು ಅವ್ಯವಹಾರ ಆಗಿದೆ ಅಂತ ರಿಪೋರ್ಟ್ ಕೊಡ್ತಾರೆ, ಹೆಚ್ಚು ಕಡಿಮೆ. ಅದು ಏನಾಯ್ತು? ಈಗ ನಿಮ್ಮ ರೇವಣ್ಣ ಮನೆಯಲ್ಲಿ 10 ರೂಪಾಯಿ ಏನಾದ್ರು ಮಿಸ್ಯೂಸ್ ಆಯ್ತು ಅಂದ್ರೆ ನಿಮ್ಗೆ ಹೊಟ್ಟೆ ಉರಿಯುತ್ತಲ್ಲ? ಖಂಡಿತ ಸರ್, ಹೌದು. ಇಲ್ಲಿ 10 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಸರ್ಕಾರಿ ಇಲಾಖೆದವ್ರು ಕೊಟ್ಟಾಗ ಅಲ್ಲಿ ಚರ್ಚೆನೆ ಮಾಡೋದಿಲ್ಲ, ಮಾತಾಡೋದಿಲ್ಲ ಜನ. 2.5 ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಮಾತಾಡೋದೇ ಇಲ್ಲ. ಏನಾಯ್ತು? ಸಮುದಾಯಕ್ಕೆ ಗೊತ್ತೇ ಇಲ್ವಲ್ಲ ಸರ್, ನಮ್ಗೆ ಗೊತ್ತಿಲ್ಲ. ಈಗ ನಾವೇ ಇಷ್ಟು ತಿಳಿದವರು ಎಜುಕೇಟೆಡ್ ಇದ್ರೆ 2018-19 ಎಲೆಕ್ಷನ್ ಅಲ್ಲಿ ವಿಡಿಯೋ ಮಾಡಿ ಹಾಕಿದೀನಿ ನಾನು, ಆಡಿಯೋ ಮಾಡಿ ಹಾಕಿದೀನಿ, ಟೆಕ್ಸ್ಟ್ ಮಕ್ಕಳು ಹಾಕಿದೀನಿ, ಪುಸ್ತಕ ಪ್ರಿಂಟ್ ಮಾಡಿ ಹಾಕಿದೀನಿ. ಆಯ್ತಾ? ಅಂಕಿ ಅಂಶಗಳು ನೀವ್ ಹೇಳಿದ್ರಲ್ಲ 1.5 ಕೋಟಿ ರೂಪಾಯಿ ಆಯ್ತು ವರ್ಷಕ್ಕೆ ಬಾಡಿಗೆ ಅಂತ. ಹೌದು ಸರ್, 1.5 ಕೋಟಿ ಅಂತೇಳಿ ಪುಸ್ತಕದಲ್ಲಿ ಪ್ರಿಂಟ್ ಮಾಡಿ ಹಾಕಿದೀನಿ, ಏನಾಗುತ್ತೆ ಅಂತೇಳಿ. ಪುಸ್ತಕ ಆಯ್ತು, ಇವತ್ತಿಗೂ ಇದೆ ನನ್ನ ಹತ್ರ. ಕತ್ತಲಿನಿಂದ ಬೆಳಕಿನಡೆಗೆ ಅಂತೇಳಿ ಒಂದು ಪುಸ್ತಕ ಮಾಡಿದೆ. 10,000 ಪುಸ್ತಕ ಹಂಚಿದ್ದೀನಿ ನಾನು. ಆಯ್ತಾ? ಆದ್ರೂ ಜನ ಜಾಗೃತಿ ಆಗ್ಲಿಲ್ಲ. ಜನ ಯಾರಿಗೋ ಓಲೈಸಕ್ಕೋಸ್ಕರ 250 ರೂಪಾಯಿ ಒಟ್ಟಿಗೆ ಏನೋ ಮಾಡ್ಕೊಂಡ್ರು, ಬಿಟ್ಬಿಡಿ ಅದನ್ನ ಕತೆ. ಒಂದಲ್ಲ ಒಂದಿನ ಜಾಗೃತಿ ಆಗೇ ಆಗದು ಸರ್ ನಿಮ್ಮಂತ ಹೋರಾಟಗಾರರಿಂದ. ನೋಡಿ, ನಮಗೆ ಸತತವಾಗಿ ಮಾಡ್ತಾ ಇದ್ದೀನಿ, ನಮ್ಮ ಋಣ ಆಯ್ತಾ, ನಾನು ಮಾಡ್ತಾ ಇದ್ದೀನಿ. ಆಯ್ತಾ? ಎಷ್ಟು ದಿವಸ ಈಗ ನಿಮ್ಮ ಯುವಕರು ಎದ್ದೇಳ್ಬೇಕು, ಪ್ರಶ್ನೆ ಮಾಡ್ಬೇಕು.
ನೀವು ಫೋಟೋ ಹೊಡಿಸ್ಕೊಂಡು ಸೆಲ್ಫಿ ಹೊಡ್ಕೊಂಡು ನೀವು ಅಡ್ವರ್ಟೈಸ್ಮೆಂಟ್ ಹಾಕೊಂಡು ಮಾಡ್ಕೊಳಕ್ಕೆ ಹೌದು ಸರ್. ಅಲ್ಲಿ ಸರಿ ಇರ್ಬೇಕಲ್ಲಪ್ಪ. ನಾನ್ ಕೇಳ್ತಿರೋದು ಎಲ್ಲ ಸರಿ ಇದ್ದು ಪಾರದರ್ಶಕವಾಗಿದ್ದು ಎಲ್ಲ ಸರಿ ಇದೆ ಅಂದ್ರೆ ಸೆಲ್ಫಿ ಹೊಡಿಸ್ಕೊಳ್ರಿ, ಫೋಟೋ ಹಾಕೊಳ್ರಿ, ಪೋಸ್ಟ್ಗಳು ಹಾಕೊಳ್ರಿ, ದಾರಗಳು ಹಾಕೊಳ್ರಿ, ಎಲ್ಲ ಮಾಡ್ಕೊಳ್ರಿ. ಟೋಟಲಿ ಝೀರೋ ಆಯ್ತಲ್ಲ, ಟೋಟಲಿ ಝೀರೋ ಆಯ್ತಲ್ಲ. ಈಗ ನಾನು ಒಂದ್ ಸಂಘಟನೆ ನನ್ಗೂ ಒಂದ್ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು 8 ವರ್ಷದಿಂದ ಹಾಲುಮತ ಮಹಾಸಭಾದಲ್ಲಿ ಒಬ್ಬ ಸಂಚಾಲಕನ ಕೆಲಸ ಮಾಡ್ತಾ ಇದ್ದೀನಿ. ಆಯ್ತಾ. ಈಗ ನಮ್ದೇನಪ್ಪಾ ಅಂದ್ರೆ ನೋಡಿ, ದಾವಣಗೆರೆಯಲ್ಲಿ ಒಂದು ವಧುವರರ ಸಮಾವೇಶ ಮಾಡಿದ್ವಿ. 46,000 ರೂಪಾಯಿ ಇದು ಬಂದಿತ್ತು ರಿಜಿಸ್ಟ್ರೇಷನ್. ಅದು ನೋಡಿದೆ ಸರ್, ಲೆಕ್ಕಪತ್ರ ಎಲ್ಲ ಬಹಿರಂಗವಾಗಿ ಎಷ್ಟು ಖರ್ಚಿತ್ತು? 11,000 ಉಳಿದಿತ್ತು. ಸಂಜೆ ನಾವು ಲೆಕ್ಕ ಕೊಟ್ವಿ. ಬೆಂಗಳೂರಲ್ಲಿ ST ಧರಣಿ ಮಾಡಿದ್ವಿ ಫ್ರೀಡಂ ಪಾರ್ಕ್ ಅಲ್ಲಿ. ಸ್ವಾಮೀಜಿಯವರೆಲ್ಲ ಬಂದಿದ್ರು. ಇಷ್ಟು ಹಣ ಬಂತು, ಇಷ್ಟು ಖರ್ಚಾಯ್ತು, ಇಷ್ಟು ಹೆಚ್ಚುವರಿ ಆಯ್ತು, ನಾವ್ ಹಾಕೊಂಡಿದೀವಿ ಅಂತ ಹಾಕಿದ್ವಿ. ಹೌದು ಸರ್, ನೀವು ಹಾಕಿದ್ದು ಫೇಸ್ಬುಕ್ ನಲ್ಲಿ ಬಂದಿತ್ತು ಸರ್, ಎಲ್ಲ ನೋಡಿ. ಬೆಳಗಾಮಲ್ಲಿ 2016 ಮಾಡಿದ್ವಿ. ಯಾರು ಕೊಟ್ರು, ಎಷ್ಟು ಬಂತು, ಎಷ್ಟು ಖರ್ಚಾಯ್ತು? 7 ಲಕ್ಷ ಖರ್ಚಾಯ್ತು, ಹೆಚ್ಚುವರಿಯಾಗಿ 50,000 ಆಯ್ತು, ನಾವ್ ಇದ್ ಮಾಡ್ಕೊಂಡ್ವಿ ಅಂತ ಹಾಕಿದ್ವಿ. ಅವಾಗೆ ಹಾಕಿದ್ದೆ ನಾವು. ಈಗ ನಾನು ಒಂದ್ ಪ್ರಶ್ನೆ ಮಾಡ್ಬೇಕಾದ್ರೆ ನಾನ್ ಸರಿ ಇರ್ಬೇಕಲ್ಲ. ನಾವ್ ಅದನ್ನೇ ಕೇಳ್ತಿರೋದು. ನಮ್ದು ಬಿಟ್ಬಿಡ್ರಿ, ನಮ್ದು ಇದು ಸೆಲೆಕ್ಟೆಡ್ ಸಂಘಟನೆಗಳು. ಹೌದು ಸರ್. ಸಮಾಜದ ಹಿರಿಯರು ಮಾಡಿರುವಂತದ್ದು. ಬಿಲ್ಡಿಂಗ್ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಆ ಬಿಲ್ಡಿಂಗ್ ಜಪ್ತಿ ಆಯ್ತು ಅಂದ್ರೆ ಯಾರು ಹೊಣೆ? ಹೌದೌದು ಸರ್. ಆಮೇಲೆ ಬೆಂಗಳೂರು ಒಂದ್ರಲ್ಲೇ 20 ಎಕರೆ ಜಾಗ ಇತ್ತು ಅಂತ ಹೇಳ್ತಾರೆ ಕುರುಬರದು. ಸರ್ 20 ಎಕರೆ ಜಾಗ ಇತ್ತಂತೆ ಸರ್. ಬೆಂಗಳೂರು ಸೆಂಟ್ರಲ್ ನಲ್ಲಿ 20 ಎಕರೆ ಇದೆ ಸರ್. ಹೌದು, ಸೆಂಟ್ರಲ್ ಅಲ್ಲಿ. ಇವತ್ತಿಗೂ ಸಹ ಬೆನ್ಸೆಂಟ್ ಟೌನ್ ಅಲ್ಲಿ ಒಂದ್ ಜಾಗ ಐತೆ, ಹಾಸ್ಟೆಲ್ ಇದೆ, ಕುರುಬರ ಹಾಸ್ಟೆಲ್. ಅದು ಬೇರೆಯವ್ರು ಕಬ್ಜಾ ಮಾಡ್ಕೊಂಡಿದ್ದಾರೆ. ಅದು ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಇವತ್ತು. ಆಮೇಲೆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಬೀರಪ್ಪನ ಗುಡಿ ಇದೆ ನಮ್ದು. ಹೌದ್ರೆ ಕುರುಬರು ಆಳಿರುವಂತ ಕುರುಬರ ಜಾಗ ಎಷ್ಟೊಂದಿದೆ ಅನ್ನೋದಕ್ಕೆ ಒಂದ್ ಸಾಕ್ಷಿ ನಿಮ್ಗೆ. ಆಯ್ತಾ. ಈ ತರ ಸಿಕ್ಕಾಪಟ್ಟೆ ಇದೆ, ಸಿಕ್ಕಾಪಟ್ಟೆ ಆಸ್ತಿ ಇದೆ. ಆ ಆಸ್ತಿಗಳನ್ನ ನಾವು ಪಡಿಬೇಕು, ಅದು ಜಾಗೃತಿ ಇಲ್ಲ. ಯಾಕಂದ್ರೆ ಈ 99% ಜನ ಮಾತಾಡೋದೇ ಇಲ್ಲಲ್ಲ. ಹೌದು ಸರ್, ಹೌದು. 99% ಜನ ಮಾತಾಡೋದೇ ಇಲ್ಲ. ಈಗ ನಾವೇನಾದ್ರೂ ವಾಟ್ಸ್ಆಪ್ ಅಲ್ಲಿ ಸತ್ಯ ಹೇಳ್ತೀವಿ ಅನ್ಕೊಂಡ್ರೆ ನಮಗೆ ವಿರುದ್ಧವಾಗಿ ಕಮೆಂಟ್ ಮಾಡ್ತಾರೆ. ಹೌದು ಸರ್. ಇಬ್ರು ಕಮೆಂಟ್ ಮಾಡ್ತಾರೆ. ಹೌದು ಸರ್. ಕೊನೆ ಪಕ್ಷ ರಾಜು ಏನೋ ಹೇಳ್ತಾ ಇದ್ದಾನೆ, ಅದು ಸರಿನಾ ತಪ್ಪ ಅಂತ ಕ್ರಾಸ್ ವೆರಿಫಿಕೇಶನ್ ಆದ್ರೂ ಮಾಡ್ಬೇಕಲ್ಲ. ಇಲ್ಲ ಕ್ರಾಸ್. ಈಗ ನಾನು ರೇವಣ್ಣ ಜೊತೆ ಮಾತಾಡ್ತಾ ಇದ್ದೀನಿ. ರಾಜಣ್ಣ ಹೇಳಿರೋದನ್ನ ಸರಿನಾ ತಪ್ಪ ಅಂತ ನೀವು ಕ್ರಾಸ್ ವೆರಿಫಿಕೇಶನ್ ಮಾಡಿ, ಹೌದು ಸರಿನಾ ತಪ್ಪ ಅಂತ ತಿಳ್ಕೊಬೇಕಲ್ಲ. ಹೌದು ಸರ್. ಆ ಕೆಲ್ಸನೂ ನೀವು ಮಾಡಲ್ಲ ಅಂದ್ರೆ ಹೆಂಗೆ? ಹೌದು. ಆ ಕೆಲ್ಸ ನೀವು ಮಾಡಲ್ಲ ಅಂದ್ರೆ ಹೆಂಗೆ? ಎಷ್ಟ್ ದಿವಸ ಅಂತ ನಾವು ಹೋರಾಟ ಮಾಡ್ತೀವಿ. ಈಗಾಗ್ಲೇ ನಮ್ಗೆ ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ ಮಾಡ್ತಾ ಇದ್ವಿ, ಯಾರತ್ರ ಹಣ ಕೇಳದೆ ಏನೋ ಮಾಡ್ದೆ, ದೆಹಲಿಗೆ ಹೋಗ್ಬೇಕು, ಇಷ್ಟೆಲ್ಲ ಮಾಡ್ತಾ ಇದೀವಿ. ಒಂದಷ್ಟು ಜನದ ಸಹಕಾರ ಕೇಳ್ತೀವಿ, ಸಹಕಾರ ಕೊಡ್ತಾ ಇಲ್ಲ. ಅದೇ ನೋಡಿ, ಕೋಟಿಗಟ್ಲೆ ದುಡ್ಡು ಕೊಡ್ತಾರೆ. ಕೋಟಿಗಟ್ಲೆ ದುಡ್ಡು ಕೊಡ್ತಾರೆ ಬೇರೆಯವ್ರಿಗೆ. ಹೌದು ಸರ್. ಇದು ಏನಾಗುತ್ತೆ ಲೆಕ್ಕಾಚಾರ ಇಲ್ಲ. ಯಾಕಂದ್ರೆ ಇವತ್ತು ನಾನು ದುಡಿಮೆಗೆ ನಾನೇನೋ ಒಂದ್ ಸಣ್ಣ ಕೆಲಸ ಮಾಡ್ತಾ ಇದೀನಿ, ನಾನು ದುಡಿತಾ ಇದೀನಿ, ನನ್ನ ಸಂಸಾರ ಸಾಕ್ತಾ ಇದೀನಿ, ಮಾಡ್ತಾ ಇದೀನಿ. ರೇವಣ್ಣ ಏನೋ ನೀವು ಮಾಡ್ತಾ ಇದೀರಿ. ಸಮಾಜ ಅಂತ ಬಂದಾಗ ಅದು ಸೆಲೆಕ್ಟೆಡ್ ಸೇವೆ. ಸಮಾಜ ಅಂತ ಬಂದಾಗ ಅದು ಸೇವೆ ಅಲ್ವಾ? ಎಸ್ ಸರ್, ಹೌದು. ಇವಾಗ ರೇವಣ್ಣ ಸಮಾಜದ ಸೇವೆ ಮಾಡ್ತಾ ಇದೀರ ಅಂದ್ರೆ ಸೇವೆ ಅದು. ಎಸ್ ಸರ್, ಹೌದು. ಹೌದಾ? ನಮ್ಮ ಸಮಾಜದಲ್ಲಿ ನೀವು ನಿಜವಾಗ್ಬೇಕಾದ್ರೆ ಯಾಕೆ ಖುಷಿ ಆಯ್ತು ಅಂದ್ರೆ, ರೇವಣ್ಣ ಒಂದು ಯೂಟ್ಯೂಬ್ ಚಾನಲ್ ಮಾಡೋದೇ ಕುರುಬರದ್ದು ಖುಷಿ ಆಯ್ತು. ಯಾಕೆ ಗೊತ್ತಾ? ನಮ್ಮ ಸಮಾಜದಲ್ಲಿ ಒಂದು ಸ್ಯಾಟಲೈಟ್ ಚಾನಲ್ ಇಲ್ಲ. ಒಂದಿತ್ತು ಸುದ್ದಿ ಚಾನಲ್ ಅಂತ ಒಂದಿತ್ತು, ನಮ್ದೇ. ನಮ್ದೇ ಹೆಚ್ಚು ಶೇರ್ಗಳಿದ್ದು. ಅದನ್ನ ಒಬ್ಬ ಬ್ರಾಹ್ಮಣರು ಕೇಳ್ಕೊಟ್ರು, ಅವ್ನು ಮುಚ್ಬಿಟ್ಟ. ಅಯ್ಯೋ ದೇವ್ರೆ. ಅದನ್ನು ನಮ್ಗೆ ಕೊಡಿ ಅಂತ ಕೇಳಿದ್ವಿ, ಕೊಡ್ಲಿಲ್ಲ ನಮ್ಗೆ. ನಮ್ಮ ಸಮಾಜದ ಪತ್ರಕರ್ತರು 250 ಜನ ಇದಾರೆ. ಗ್ರೂಪ್ ಮಾಡಿದ್ವಿ ನಾವು. ನಾವೊಂದು ಗ್ರೂಪ್ ಮಾಡಿದ್ವಿ ಕುರುಬರ್ ಪತ್ರಕರ್ತರದು. 250 ಜನ ಇದಾರೆ ಸರ್. 250 ಜನ ನಮ್ಮ ಸಮಾಜದ ಪತ್ರಕರ್ತರು ಇದಾರೆ. ಟಿವಿ ಚಾನಲ್, ಎಲ್ಲಾ ಚಾನಲ್ ಇದಾವ್ರು. ನಾವೆಲ್ಲ ಹೋಗಿ ಕೇಳಿದ್ವಿ, ಚಾನಲ್ ಬಿಟ್ಕೊಡ್ರಿ ನಿಮ್ಗೆ ಅಂತ. ಕೊಡ್ಲಿಲ್ಲ. ಹೋಯ್ತಾ ಅದು? ಸ್ಯಾಟಲೈಟ್ ಚಾನಲ್ ಇಲ್ಲ, ಕೇಬಲ್ ಚಾನಲ್ ಇಲ್ಲ. ಹೋಗ್ಲಿ, ಫ್ರೀ ಆಗಿ ಯೂಟ್ಯೂಬ್ ಚಾನಲ್ ಬರ್ತಾವಲ್ಲ, ಎಷ್ಟು ಜನ ಮಾಡಿದಿರಿ? ಹೌದು ಸರ್, ಹೌದು. ನಾನೊಂದು ಕನಕ ಟಿವಿ ಅಂತ ಮಾಡಿದ್ದೆ ಕೋವಿಡ್ ಟೈಮ್ ಅಲ್ಲಿ. ಸಮಾಜದ್ದೇ ಆಗ್ತಿದೆ, ಬಹಳಷ್ಟು ವಿಡಿಯೋಗಳು ಹಾಕಿದ್ದೀನಿ. ಪ್ರೋತ್ಸಾಹ ಇಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ಈ ಕಳೆದ ಈ ಜುಲೈನಲ್ಲಿ ಒಂದು ಅಕ್ಷರ ಮೀಡಿಯಾ ಅಂತೇಳಿ ಒಂದು ಜನರಲ್ ಚಾನಲ್ ಮಾಡೋಣ, ಇರ್ಲಿ ನಮ್ದು ಒಂದಿರ್ಲಿ ಅಂತ ಮಾಡಿ ದಿವಸ ಒಂದ್ ವಿಡಿಯೋ. ನನ್ನ ಹ್ಯಾಬಿ ಅದು, ಮಾಡ್ತೀನಿ, ಹಾಕ್ತೀನಿ, ಎಡಿಟ್ ಮಾಡ್ತೀನಿ, ಹಾಕ್ತೀನಿ, ಮಾಡ್ದಾಗ ನಮ್ದು ಒಂದ್ ಇರ್ಲಿ ಅಪ್ಪ ಅಂತ. ಒಂದ್ 100 ಚಾನಲ್ ಮಾಡ್ಬೋದಾಗಿತ್ತಲ್ಲ ಯುವಕರು. ನಿಮ್ಮಂತ 100 ಜನ ಉಟ್ಕೋಬೇಕಲ್ಲ. ಏನು ಇಲ್ಲ, ದಿನಪತ್ರಿಕೆ ಇಲ್ಲ, ವಾರಪತ್ರಿಕೆ ಇಲ್ಲ, ಮಾಸಪತ್ರಿಕೆ ಇಲ್ಲ, ಟಿವಿ ಚಾನೆಲ್ಗಳಿಲ್ಲ, ಯೂಟ್ಯೂಬ್ ಚಾನೆಲ್ಗಳಿಲ್ಲ ಅಂದ್ರೆ ಮತ್ತೆ ಎಲ್ಲಿ ನೀವು ಉದ್ಧಾರ ಆಯ್ತೀವಿ?